ಭಾರತ ದೇಶದ ಆತ್ಮ ಅದರ ಗ್ರಾಮಗಳಲ್ಲಿದೆ ಅಂತ ಹೇಳಿ ಮಹಾತ್ಮ ಗಾಂಧಿ ಅವರು ಉಲ್ಲೇಖಿಸಿದ್ದಾರೆ. ಇಂಟರ್ ಏಷ್ಯನ್ ರಿಲೇಷನ್ಸ್ ಕಾನ್ಫರೆನ್ಸ್ ನಲ್ಲಿ ಮಾತಾಡ್ತಾ ಮಹಾತ್ಮ ಗಾಂಧಿ ಅವರು ಮಾತನ್ನು ಹೇಳ್ತಾರೆ, ಇಫ್ ಯು ರಿಯಲಿ ವಾಂಟ್ ಟು ಸಿ ಇಂಡಿಯಾ ಅಟ್ ಇಟ್ಸ್ ಬೆಸ್ಟ್ ಯು ಹ್ಯಾವ್ ಟು ವಿಸಿಟ್ ಇಟ್ಸ್ ವಿಲೇಜಸ್. ಈ ಒಂದು ಕಲ್ಪನೆಯ ಆಧಾರದ ಮೇಲೆ ಗ್ರಾಮ ಸ್ವರಾಜನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಭಾರತ ದೇಶ ಗ್ರಾಮಗಳ ದೇಶ. ಗ್ರಾಮಗಳ ಏಳಿಗೆ ಇಲ್ಲದೆ ಇದ್ದರೆ ದೇಶದ ಏಳಿಗೆ ಪ್ರಗತಿ ಸಾಧ್ಯ ಇಲ್ಲ. ಆ ಕಲ್ಪನೆಯ ಆಧಾರದ ಮೇಲೆ 1992ನೇ ಇಸ್ವಿನಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರ 73ನೇ ತಿದ್ದುಪಡಿಯನ್ನು ನಮ್ಮ ಸಂವಿಧಾನಕ್ಕೆ ತಂದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸಾಂವಿಧಾನಿಕ ಹುದ್ದೆಗೆ ಮೇಲ್ದರ್ಜೆಗೊಳಿಸುವಂಥ ಒಂದು ಮಹತ್ವದ ಕೆಲಸವನ್ನು ಮಾಡಿದರು. ಇದರ ಆಧಾರದ ಅಡಿಯಲ್ಲೇ ಮನ್ರೇಗಾ ಕಾಯ್ದೆಯನ್ನು ಕೂಡ 2005ರಲ್ಲಿ ಜಾರಿಗೊಂಡು ಬಹಳ ಒಂದು ದೊಡ್ಡ ಯೋಜನೆಯನ್ನು ಈ ದೇಶದ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ಶೋಷಿತರಿಗೆ, ದಲಿತರಿಗೆ, ಮಹಿಳೆಯರಿಗೆ ಕೊಡುವಂಥ ಕೆಲಸವನ್ನು ಮಾಡಿ ಕಳೆದ 20 ವರ್ಷಗಳಿಂದ ಅತಿ ಹೆಚ್ಚು ಯಶಸ್ಸಾಗಿ ಈ ಜನರ ಸೇವೆಯನ್ನು ಸಲ್ಲಿಸಲಿಕ್ಕೆ ಸಾಧ್ಯವಾಗಿತ್ತು. ಇವತ್ತು ಮಹಾತ್ಮ ಗಾಂಧಿಯವರ ಕನಸನ್ನು ನೆನಸು ಮಾಡುವಂಥ ಯೋಜನೆಯನ್ನು ಹಿಂದಕ್ಕೆ ಪಡೆದು ಅವರ ಕನಸನ್ನು ಭಗ್ನ ಮಾಡುವಂಥ ಕೆಲಸ ಕೇಂದ್ರ ಮಾಡಿದೆ ಅಂತ ಹೇಳಲಿಕ್ಕೆ ಬಹಳ ವಿಷಾದದಿಂದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಮನ್ರೇಗಾ ಅಡಿಯಲ್ಲಿ ಆದಂಥ ಹಲವಾರು ಕಾರ್ಯಕ್ರಮಗಳು, ಅಂಕಿಅಂಶಗಳನ್ನು ಈಗಾಗಲೇ ಸದಸ್ಯರು ಹೇಳಿದ್ದಾರೆ. ನಾನು ಅದನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಫೆಡರಲ್ ಸ್ಟ್ರಕ್ಚರ್, ಫೆಡರಲಿಸಮ್ ಅಡಿಯಲ್ಲಿ ಯಾವ ರೀತಿ ರಾಜ್ಯ ಮತ್ತು ಕೇಂದ್ರ ವ್ಯವಹರಿಸಬೇಕು ಅಂತ ಹೇಳುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಅದರಲ್ಲೂ ವಿಶೇಷವಾಗಿ ಆರ್ಥಿಕ ವ್ಯವಸ್ಥೆಗೆ ಬಂದಾಗ ಆರ್ಥಿಕ ಸ್ವಾಯತ್ತತೆಯನ್ನು, ಅಂದರೆ ಫಿಸ್ಕಲ್ ಆಟೋನಮಿ, ಪೂರ್ಣವಾಗಿ ರಾಜ್ಯಕ್ಕೆ ಮತ್ತು ಕೇಂದ್ರಕ್ಕೆ ಮೀಸಲಾಗಿದೆ. ಇದರ ಸಂಬಂಧ ಆರ್ಟಿಕಲ್ 282 ಅನ್ನು ನಾನು ಇವತ್ತು ಸದನದ ಮುಂದೆ ಓದ್ತೇನೆ. ಎಕ್ಸ್ಪೆಂಡಿಚರ್, ಆರ್ಟಿಕಲ್ 282 ಆಫ್ ದ ಕಾನ್ಸ್ಟಿಟ್ಯೂಷನ್, ಎಕ್ಸ್ಪೆಂಡಿಚರ್ ಡಿಫ್ರೇಯಬಲ್ ಬೈ ದ ಯೂನಿಯನ್ ಆರ್ ಅ ಸ್ಟೇಟ್ ಔಟ್ ಆಫ್ ಇಟ್ಸ್ ರೆವಿನ್ಯೂ. ಯಾವ ರೀತಿ ರಾಜ್ಯ ಮತ್ತು ಕೇಂದ್ರ ತನ್ನ ಬೊಕ್ಕಸದಲ್ಲಿರುವಂಥ ಹಣವನ್ನು ಖರ್ಚು ಮಾಡತಕ್ಕದ್ದು ಅಂತ ಹೇಳುವಂಥ ಅಧಿಕಾರವನ್ನು ಆರ್ಟಿಕಲ್ 282ನಲ್ಲಿ ಉಲ್ಲೇಖಿಸಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ದ ಯೂನಿಯನ್ ಆರ್ ಅ ಸ್ಟೇಟ್ ಮೇ ಮೇಕ್ ಎನಿ ಗ್ರಾಂಟ್ಸ್ ಫಾರ್ ಎನಿ ಪಬ್ಲಿಕ್ ಪರ್ಪಸ್ notwithstanding that the purpose is not one with respect to which parliament or the legislature of the state, as the case may be, may make laws. ಅಂದರೆ ಯಾವುದೇ ಫೀಲ್ಡ್ಸ್ ಆಫ್ ಲೆಜಿಸ್ಲೇಷನ್ ಏನು ನಮ್ಮ 7th ಶೆಡ್ಯೂಲಲ್ಲಿದೆ ಅದರಲ್ಲಿ ಅಧಿಕಾರ ಇದೆಯೋ ಇಲ್ವೋ, ರಾಜ್ಯಕ್ಕೆ ಮತ್ತು ಕೇಂದ್ರಕ್ಕೆ ತಮ್ಮ ಬೊಕ್ಕಸೆಯಲ್ಲಿರುವಂಥ ಹಣವನ್ನು ವೆಚ್ಚ ಮಾಡುವಂಥ ಪೂರ್ಣವಾದಂಥ ಸ್ವತಂತ್ರ, ಈಗಾಗಲೇ ನಾನು ಹೇಳ್ದಂಗೆ ಫಿಸ್ಕಲ್ ಆಟೋನಮಿಯನ್ನು ನಮ್ಮ ಸಂವಿಧಾನ ಅಡಿಯಲ್ಲಿ ಕೊಟ್ಟಿದೆ. ಇವತ್ತು ಒಂದು ಕೇಂದ್ರದ ಯೋಜನೆ ರಾಜ್ಯದ ಮೇಲೆ ಒಂದು ಆರ್ಥಿಕ ಹೊರೆಯನ್ನು ಹೇರಬೇಕಾದ್ರೆ ಯಾವ ರೀತಿ ಈ ಥರ ಯೋಜನೆಯನ್ನು ಜಾರಿಗೊಳಿಸ್ಬೋದು ಅಂತ ಹೇಳೋದಂತೂ ಕೂಡ ಈಗಾಗಲೇ ಸಂವಿಧಾನ ಅಡಿಯಲ್ಲಿರುವಂಥ ಈ ಒಂದು ಅನುಚ್ಛೇದದ ಅಡಿಯಲ್ಲಿ ಮಾತ್ರ ಅಲ್ಲ, ಹಲವಾರು ತೀರ್ಪುಗಳಲ್ಲಿ ಇದರ ಬಗ್ಗೆ ಉಲ್ಲೇಖ ಮಾಡಿ ಸರ್ವೋಚ್ಚ ನ್ಯಾಯಾಲಯ ಕಾನೂನನ್ನು ರಚನೆ ಮಾಡಿದೆ. ಯಾವ ಕಾರಣಕ್ಕೂ ಕೂಡ ರಾಜ್ಯ ಸರ್ಕಾರದ ಮೇಲೆ ಹೊರೆ ಆಗುವಂಥ ಯೋಜನೆಗಳನ್ನು ಅವರೊಂದಿಗೆ ಚರ್ಚೆ ಮಾಡದೆ, ಸಮಾಲೋಚನೆ ಮಾಡದೆ ಜಾರಿಗೆ ತರುವಂತಿಲ್ಲ ಅಂತ ಹೇಳುವಂಥದ್ದು ನಮ್ಮ ಸಂವಿಧಾನ ಸ್ಪಷ್ಟವಾಗಿ ಹೇಳ್ತದೆ. ಅದೇ ರೀತಿಯಾಗಿ ಸರ್ವೋಚ್ಚ ನ್ಯಾಯಾಲಯ ಕೂಡ ತೀರ್ಪುಗಳನ್ನು ಈಗಾಗಲೇ ಕೊಟ್ಟಿದೆ. 90-10 ಎಂಬಂಥ ಯೋಜನೆಯನ್ನು, ಅಂದರೆ ವೆಚ್ಚ ಮಾಡುವಂಥ ಯೋಜನೆಯನ್ನು 60-40 ಅಂತೇಳಿ ಸಂಸತ್ತಿನಲ್ಲಿ ಚರ್ಚೆ ಕೂಡ ಇಲ್ಲದೆ, ರಾಜ್ಯ ಸರ್ಕಾರದ ಜೊತೆ ಸಮಾಲೋಚನೆಯನ್ನು ಮಾಡದೆ, ಅವರ ಅಭಿಪ್ರಾಯವನ್ನು ಕೂಡ ಪಡೆದೆ ಇವತ್ತು ಜಾರಿಗೆ ತಂದಿರುವಂಥ VB ಗ್ರಾಮ್ ಜಿ ಕಾನೂನೇನಿದೆ ನೇರವಾಗಿ ಅಸಂವಿಧಾನಿಕ. ಇಟ್ ಈಸ್ ಇನ್ ದ ಟೀತ್ ಆಫ್ ಆರ್ಟಿಕಲ್ 282 ಅಂತ ನಾನು ಸ್ಪಷ್ಟವಾಗಿ ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಈ ವಿಚಾರದಲ್ಲಿ 2 ಪ್ಯಾರಾಗ್ರಾಫ್ಗಳನ್ನು ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಓದಿ ನನ್ನ ಮಾತನ್ನು ಮುಗಿಸ್ಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ, ಸ್ಟೇಟ್ NCT ಆಫ್ ಡೆಲ್ಲಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾನಲ್ಲಿ ಸರ್ವೋಚ್ಚ ನ್ಯಾಯಾಲಯ ಯಾವ ರೀತಿ ನಮ್ಮ ಒಕ್ಕೂಟ ವ್ಯವಸ್ಥೆಯನ್ನು ಮತ್ತು ಆರ್ಥಿಕ ಒಕ್ಕೂಟದ ವ್ಯವಸ್ಥೆಯನ್ನು ಕೋಆಪರೇಟಿವ್ ಫೆಡರಲಿಸಮ್ ಅಂತೇಳಿ ಉಲ್ಲೇಖ ಮಾಡಿ ಹೇಳಿರುವಂಥ
ಕೆಲವು ಮಾತುಗಳನ್ನು ಇವತ್ತಿಲ್ಲಿ ಹೇಳ್ತಾ ಇದ್ದೀನಿ. NCT of Delhi versus Union of India, para 119. Thus, the idea behind the concept of collaborative federalism is negotiation and coordination so as to iron out the differences which may arise between the union and the state governments in their respective pursuits of development. The union government and the state governments should endeavor to address the common problems with the intention to arrive at a solution, but showing statesmanship, combined action, and sincere cooperation. In collaborative federalism, the union and the state government should express their readiness to achieve the common objective and work together for achieving it. In a functional constitution, the authorities should exhibit sincere concern to avoid any conflict. The concept has to be borne in mind when both intend to rely on the constitutional provision as the source of authority. We are absolutely unequivocal that both the center and the states must work within their spheres and not think of any encroachment. ನಂತರ ಯೂನಿಯನ್ ಆಫ್ ಇಂಡಿಯಾ ವರ್ಸಸ್ ಮೋಹಿತ್ ಮಿನರಲ್ಸ್ ಅಂತ ಹೇಳುವಂಥ ಪ್ರಕರಣದಲ್ಲಿ ದ ಫೆಡರಲ್ ಸಿಸ್ಟಮ್ ಪ್ಯಾರಾ 53 ಫೆಡರಲ್ ಸಿಸ್ಟಮ್ ಇಸ್ ಅ ಮೀನ್ಸ್ ಟು ಅಕಾಮಡೇಟ್ ದ ನೀಡ್ಸ್ ಆಫ್ ಅ ಪ್ಲೂರಲಿಸ್ಟಿಕ್ ಸೊಸೈಟಿ ಟು ಫಂಕ್ಷನ್ ಇನ್ ಅ ಡೆಮೊಕ್ರಾಟಿಕ್ ಮ್ಯಾನರ್. It attempts to reconcile the desire of unity and commonality along with the desire for diversity and autonomy. Democracy and federalism are interdependent on each other for their survival, such that federalism only be stable in a well-functioning democracy. ಅದರಿಂದ ಮಾನ್ಯ ಅಧ್ಯಕ್ಷರೇ, ಬಹಳ ಸ್ಪಷ್ಟವಾಗಿ ಇವತ್ತೇನು VB ಗ್ರಾಮ್ಜಿ ಎನ್ನುವಂಥ ಕಾನೂನನ್ನು ಯಾವುದೇ ರೀತಿಯಾದಂಥ ಸಮಾಲೋಚನೆಯಲ್ಲೇ ತಂದಿದ್ದಾರೆ, ಇದು ಕೋಆಪರೇಟಿವ್ ಫೆಡರಲಿಸಂಗೆ ವಿರುದ್ಧವಾದಂಥದ್ದು ಅಲ್ಲದೆ ಅಸಂವಿಧಾನಿಕ ಕೂಡ ಅಂತ ಬಹಳ ಸ್ಪಷ್ಟವಾಗಿ ಇವತ್ತು ನಮ್ಮ ಮುಂದೆ ಕಾಣ್ತಾ ಇದೆ. ಮತ್ತು ನಮ್ಮ ಹಣಕಾಸಿನ ಆಯೋಗಗಳು ಕೂಡ, ಫೈನಾನ್ಸ್ ಕಮಿಷನ್ಸ್, 14ನೇ ಹಣಕಾಸಿನ ಆಯೋಗ ಇರ್ಬೋದು, 15ನೇ ಹಣಕಾಸಿನ ಆಯೋಗ ಕೂಡ ಏನು ಸಲಹೆಗಳನ್ನು ಪದೇ ಪದೇ ಕೊಡ್ತಾರೆ ಅಂತ ಹೇಳಿದ್ರೆ, ರಾಜ್ಯದ ಮೇಲೆ ಹೊರೆ ಹಾಕುವಂಥ ಕಾನೂನನ್ನು ಅಥವಾ ಯೋಜನೆಗಳನ್ನು ನೀವು ಜಾರಿಗೆ ತರುವಾಗ ಬಹಳ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಅವ್ರ ಮೇಲೆ ಅದು ಹೊರೆ ಆಗಬಾರ್ದು. 14th and 15th Finance Commission repeatedly have stated that high state contribution ಅಂದರೆ ರಾಜ್ಯದಿಂದ ಹೆಚ್ಚು ಹಣ ವೆಚ್ಚ ಆಗುವಂಥ ಕಾನೂನು ಅಥವಾ ಯೋಜನೆಗಳು, ಕೇಂದ್ರದಿಂದ ಪ್ರಾಯೋಜಿತವಾದಂಥ ಕಾನೂನುಗಳು ಮತ್ತು ಯೋಜನೆಗಳು ರಾಜ್ಯದ ಮೇಲೆ ಹೊರೆ ಆಗಬಾರ್ದು. ಹೊರೆ ಆದಾಗ it undermines fiscal autonomy as per Article 282 of the Constitution.